ಒಂದು ಕಡೆ BJP ನಾಯಕರು ಸಂಸದರೆಲ್ಲ 80% ಕೇಂದ್ರ ಸರ್ಕಾರದ ಕೊಡುಗೆ, ರಾಜ್ಯ ಸರ್ಕಾರದ್ದು 10ರಿಂದ 20% ಅಷ್ಟೇ ಅಂತಾರೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು 80% ರಾಜ್ಯ ಸರ್ಕಾರದ ಕೊಡುಗೆ, ಲ್ಯಾಂಡ್ ಅಕ್ವಿಸಿಷನಿಂದ ಹಿಡಿದು ಬಹುತೇಕ ಖರ್ಚು ಮಾಡಿರೋದು ರಾಜ್ಯ ಸರ್ಕಾರ, 20% ಕೆಲವು ಕಡೆಗಳಲ್ಲಂತೂ 11-12% ಅಷ್ಟೇ ಕೇಂದ್ರದಿಂದ ಇದಕ್ಕೆ ಬಂದಿರೋದು ನೆರವು ಅನ್ನೋ ರೀತಿಯಲ್ಲಿ ಅವರೇ ಹೇಳ್ತಾ ಇದ್ರು. CM ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಹಸ್ತಲಾಘವ ಮಾಡ್ತಾ ಅವರನ್ನು ಸನ್ಮಾನಿಸಿ ಬರಮಾಡಿಕೊಂಡಂತಹ ಆ ಫೋಟೋ ನೋಡ್ತಾ ಇದ್ದೀರಾ. ಜೊತೆಗೆ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಇದ್ದಾರೆ. ಬಹುಶಃ ಇದು HAL ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ ಸಂದರ್ಭದಲ್ಲಿ ಖುದ್ದು CM ಸಿದ್ದರಾಮಯ್ಯನವರು ಹಾಜರಿದ್ದು ಅವರನ್ನು ಬರಮಾಡಿಕೊಂಡಂತಹ ಸಂದರ್ಭದ ಫೋಟೋ. ಮೇಕ್ರಿ ಸರ್ಕಲ್ ಸಮೀಪ ಅಂದರೆ HAL ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ಮೂಲಕ ಹೆಬ್ಬಾಳದ ಹೆಲಿಪ್ಯಾಡ್ಗೆ ಬಂದು ತಲುಪಿದ್ರಲ್ಲ, ಅಲ್ಲಿ CM ಸಿದ್ದರಾಮಯ್ಯ ಅವರು ಹಾಜರಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬರಮಾಡಿಕೊಂಡಂಥ ಸಂದರ್ಭದ ಫೋಟೋ ಅದು ಅಂತ ಸದ್ಯ ಗೊತ್ತಾಗ್ತಾ ಇರೋ ಮಾಹಿತಿ. ಅದಾದ ಬಳಿಕ ಅವರು ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನಿಗೆ ಆಗಮಿಸಿದ್ರು. ಅವರ ಜೊತೆಗೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಇದ್ದರು, ರಾಜ್ಯಪಾಲರು ಕೂಡ ಆಗಮಿಸಿದ್ರು. ಮತ್ತೊಂದು ಕಡೆ ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿರುವಂಥ ವಿ ಸೋಮಣ್ಣ ಕೂಡ ಹಾಜರಿದ್ದರು. ಎಲ್ಲ ನಾಯಕರು ಅಲ್ಲಿ ಹಾಜರಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬರಮಾಡಿಕೊಂಡ್ರು. ಅಷ್ಟೊತ್ತಿಗಾಗಲೇ ಇಡೀ ರೈಲು ಸಂಪೂರ್ಣವಾಗಿ ಸಿಂಗಾರಗೊಂಡಿತ್ತು. ವಿಶೇಷ ಪೂಜೆ ಸಲ್ಲಿಸ ಸಿಬ್ಬಂದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕಾದು ಕುಳಿತಿದ್ರು. ಇಡೀ ರೈಲಲ್ಲಿ ಪ್ರಯಾಣಿಕರು ಆಗಲೇ ಖುಷಿಯಿಂದ ಹತ್ತು ಕುಳಿತಿದ್ರು. ಬೆಂಗಳೂರಿಂದ ಬೆಳಗಾವಿಗೆ ಇವತ್ತು ಮೊದಲ ಟ್ರಿಪ್ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ವಂದೇ ಭಾರತ್ ರೈಲಿಗೆ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾ ಇದ್ದಾರೆ ಅನ್ನೋ ಖುಷಿ ಪ್ರಯಾಣಿಕರ ಮುಖದಲ್ಲೂ ಕಾಣಿಸ್ತಾ ಇತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.